ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಗೆ ಇವತ್ತಿನ ದಿನ ಅಗದಿ ಇನ್ಸ್ಟಂಟ್ ಆಗಿರುವಂಥ ಅಕ್ಕಿ ಚಕ್ಲಿನ ಮಾಡಿ ತೋರ್ಸಾಕತ್ತೀನಿ. ಭಾಳ ಮಸ್ತ್ ಅದಾವೆ, ಬಾಯಲ್ಲಿಟ್ರೆ ಕರಗ್ತಾವೆ ನೋಡ್ರಿ, ಅಷ್ಟು ಪಳ್ಳಾಗ್ಯದಾವೆ ಚಕ್ಲಿ. ಸೊ ಚಕ್ಲಿ ಮಾಡೋಕೆ ನಿಮ್ಗೆ ಒಳ್ಳೆ ಟಿಪ್ಸ್ನು ಕೂಡ ನಾನು ನಿಮ್ಗೆ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಚಕ್ಲಿ ಅಂತರೂ ಮಾಡೋಕೆ ಸಖತ್ ತುಂಬ ಈಸಿ ನೋಡ್ರಿ. ನೀವು ನಾ ತೋರಿಸ್ದಂಥದ್ರೊಳಗೆ ನೀವು ಚಕ್ಲಿ ಮಾಡಿಬಿಟ್ರಿ ಅಂತಂದ್ರೆ ವಾರದಲ್ಲಿ ಒಂದು 2 ಬರಿ ಆದರೂ ನೀವು ಚಕ್ಲಿ ಮಾಡ್ಕೊಂಡು ತಿಂತಾ ಇರ್ತೀರ ನೋಡ್ರಿ. ಸೊ ಈ ಮಳೆಗಾಲದಾಗ ಕುರುಮ್ ಚಕ್ಲಿ ಮಾಡ್ಕೊಂಡು ತಿನ್ನಿರಿ. ಹಂಗೆ ಈಗ ಹಬ್ಬ ಹರಿದಿನಗಳು ಬಂದು ಸ್ಟಾರ್ಟ್ ಆದು. ಸೊ ಅದು ಯಾವ ರೀತಿ ಹೆಂಗೆ ಈಸಿಯಾಗಿ ಬರೀ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು 4 ಕಪ್ನಷ್ಟು ನಾನು ಅಕ್ಕಿನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಅಕ್ಕಿ ಅಂದ್ರೆ ರೇಷನ್ ಅಕ್ಕಿ ಹಿಟ್ಟನ್ನು ಮಾಡಿಟ್ಕೊಂಡು ಅಂದ್ರೆ ಅಕ್ಕಿನ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸಿ ಮಿಲ್ಲಿಗೆ ಹಾಕಿಸ್ಕೊಂಬಂದಿದ್ದು. ಸೊ ಅದಕ್ಕೆ ಇವಾಗ ಒಂದು 2 ಕಪ್ನಷ್ಟು ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು 2 ಚಮಚದಷ್ಟು ಎಳ್ಳು, ಬಿಳಿ ಎಳ್ಳು, 1 ಚಮಚದಷ್ಟು ಅಜ್ವಾನು, 1 ಚಮಚದಷ್ಟು ಜೀರಿಗೆ. ಹಂಗೆ ಖಾರಕ್ಕೆ ನಾನು 4ರಿಂದ ಒಂದು 5 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಇದು ಖಾರದ ಪುಡಿ ಭಾಳ ಕೆಂಪಗೆ ಕಲರ್ ಭಾಳ ಅದ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಹಾಗಾಗಿ ಅಂದರೆ ಚಕ್ಲಿ ತುಂಬ ಕಲರಾಗಿ ಬರ್ತಾವೆ ನೋಡ್ರಿ, ರೆಡ್ಡಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಅರ್ಧ ಚಿಟಿಕೆಯಷ್ಟು ನಾನು ಹಿಂಗನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ. ಸೊ ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹಂಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತೀನಂತ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹಂಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ನೋಡ್ರಿ. ಸೊ ಮನೆ ಮಾಡಿದಂಥ ತುಪ್ಪ ತೊಗೊಂಡಿದ್ದೀನಿ. ಇವಾಗ ಇದನ್ನು ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಮಾಡುವಂಥ ಚಕ್ಲಿಗೆ ತುಪ್ಪನ ಹಾಕ್ಕೊಂಡ್ರೆ ಅಂತಂದ್ರೆ ತುಂಬ ಪಳ್ಳಾಗಿ ಬರ್ತಾವೆ ನೋಡ್ರಿ, ಭಾಳ ಬಾಯಾಗಿಟ್ರೆ ಕರಗ್ತಾವೆ, ಕುರುಮ್ ಅಂತ ಸೌಂಡ್ ಬರುತ್ತೆ. ಸೊ ನಿಮ್ಗೆ ತುಪ್ಪ ಇಲ್ಲಾಂದರೆ ಎಣ್ಣೆನ ಸ್ವಲ್ಪ ಚಂದ ಕಾಸಿಬಿಟ್ಟು ಒಂದು 2 ಕಪ್ಪಷ್ಟು ನೀವು ಎಣ್ಣೆನ ಹಾಕ್ಕೊಂಡ್ರೆ ಅಂತಂದ್ರೆ ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇನ್ ನೋಡ್ರಿ ಹಿಟ್ಟನ್ನು ನಾನು ತುಪ್ಪ ಖಾರ ಎಲ್ಲನೂ ಹಾಕೋದ್ರಿಂದಾಗ ಈ ರೀತಿ ಚೆನ್ನಾಗಿ ಕೈಯಿಂದ ತಿಕ್ಕಬೇಕು ನೋಡ್ರಿ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಕಲರ್, ಹಿಂಗೆಲ್ಲ ಖಾರ ಉಪ್ಪು ಎಲ್ಲನೂ ಹೊಂದ್ಕೊಂತಂದ್ರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆವಾಗಿನ ಕಲರಕ್ಕೆ ಇವಾಗಿನ ಕಲರಕ್ಕೆ ನೋಡ್ರಿ ಈ ರೀತಿ ನೀವು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ತಿಕ್ಕಬೇಕು ನೋಡ್ರಿ. ತಿಕ್ಕಿ ಹಿಂಗೆ ಉಂಡೆ ಕಟ್ಟಿದ್ರೆ ಹಿಂಗೆ ಹಿಟ್ಟು ಉಂಡೆ ಹಾಕ್ಬೇಕು. ಅಂದ್ರೆ ಅಕ್ಕಿ ಹಿಟ್ಟು ನೀವು ಉಂಡೆ ಕಟ್ಟಕ್ಕೆ ಹೋಗ್ರಿ, ಅಕ್ಕಿ ಹಿಟ್ಟು ಹಿಂಗೆ ಉಂಡೆ ಆಗಂಗಿಲ್ಲ. ಸೊ ಇದಾಗೆಲ್ಲ ತುಪ್ಪ ಎಲ್ಲನೂ ಹೊಂದ್ಕೊಂಡೈತಂದ್ರೆ ಈ ರೀತಿ ಉಂಡೆ ಆಗ್ತೈತಿ. ಇವಾಗ ನಾನು ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ. ಭಾಳ ಬಿಸಿ ಎಲ್ಲ ಉಗುರು ಬೆಚ್ಚಗೆ ಇರ್ತಾವಲ್ರಿ ನೀರು, ಅಷ್ಟನ್ನು ನೀರು ತೊಗೊಂಡ್ಬಿಟ್ಟು ಇದಕ್ಕೆ ನೀರು ಕಡಿಮೆನ ಸ್ವಲ್ಪ ಹಾಕ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಸೊ ಒಮ್ಮೆ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ಒಂದು 2 ಕಪ್ಪಷ್ಟು ನೀರು ಆಗೈತೆ ನೋಡ್ರಿ. ಇದು ಸ್ವಲ್ಪ ಹಿಂಗೆ ಚುಮುಕ್ ಹೊಡೆದು ಬಿಟ್ಟು ನೀವು ಕಾಲಿಸ್ಕೋಬೇಕಾಗತ್ತೆ. ಚಕ್ಲಿ ಹಿಟ್ಟು ಅಂತಂದ್ರೆ ಸ್ವಲ್ಪ ಗಟ್ಟಿ ಹಂಗಿರ್ಬೇಕು ನೋಡ್ರಿ. ಸೊ ಗಟ್ಟಿಗಿದ್ರೆ ಚಕಲಿ ಪಳ್ಳಾಗಿ ಬರ್ತಾವೆ. ಸೊ ಹಾಗಾಗಿ ಭಾಳ ತಿಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೋಡತ್ತಿರಲ್ಲ ಇಷ್ಟು ತನಕ ಒಂದು ಅರ್ಧ ಗಂಟೆನಾದರೂ ನಾನು ಚಕ್ಲಿನ ಹಿಟ್ಟನ್ನು ನಾದೇನಿ. ಅಂದ್ರೆ ಎಷ್ಟು ಗಟ್ಟಿ ಆಗಿರುತ್ತೆ, ನಾವು ಚಂದಾಗ ಹಿಟ್ಟನ್ನು ಚೆನ್ನಾಗಿ ಮಿಜ್ಕೋತೀವಿ ನೋಡ್ರಿ, ಅಷ್ಟು ಚೆನ್ನಾಗಿ ನಿಮ್ಗೆ ಚಕಲಿ ಒಟ್ಟು ಕಟ್ಟಾಗಂಗಿಲ್ಲ, ನೀಟಾಗಿ ಚಕಲಿ ಬೀಳ್ತಾವೆ ನೋಡ್ರಿ. ಸೊ ಇವಾಗ ಕಲಿಸಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಖಾರ ಉಪ್ಪು ಎಲ್ಲನೂ ಸ್ವಲ್ಪ ಚಂದಾಗಿ ಹೀರ್ಕೊಲ್ಲಂತಿಟ್ಟೇನಿ ನೋಡ್ರಿ. ಆವಾಗಿನಕ್ಕಿಂತ ಮತ್ತಿನ್ನೂ ಸ್ವಲ್ಪ ಗಟ್ಟಿ ಆಗೈತಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಚಕಲಿ ಮಾಡೋಕೆ ಹಿಟ್ಟು ಬೇಕಲ್ಲ ಈಗ ಸದ್ಯಕ್ಕೆ, ಸೊ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಒತ್ತಿಬಿಟ್ಟು ನಾವು ಕಲಿಸ್ಕೊಳ್ಳೋಣ ಅಂತ. ಸೊ ಭಾಳ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ ಹೊಡೀರಿ. ಈ ರೀತಿ ಹಿಂಗೆ ಸ್ವಲ್ಪ ಚಿಮುಕ್ ಹೊಡೆದ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನೀವು ಮಿದ್ಕೊಂಡು ನಿಮ್ಗೆ ಚಕ್ಲಿ ಮಣಿ ಯಾವ ಶೇಪ್ ಐತೆ ನೋಡ್ರಿ. ಸೊ ಸಿಲಿಂಡ್ರ್ ಶೇಪ್ ಐತಿ. ಸೊ ಇಷ್ಟು ಉಳ್ಳಿನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ನೋಡ್ರಿ ಇಷ್ಟು ಆರ್ತಾ ಇರ್ತಕ್ಕಂಥ ಚಕ್ಲಿ ಶೇಪ್ ಒಳಗಿರ್ತಕ್ಕಂಥದ್ದು ತೊಗೊಂಡಿದ್ದೀನಿ. ಸೊ ಈ ಚಕ್ಲಿ ಮನೆ ಒಳಗೆ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ನಾವು ಚಕ್ಲಿನ ಹಾಕ್ಕೋಬೋದು. ಸೊ ಸ್ವಲ್ಪನೂ ಕಟ್ ಆಗಂಗಿಲ್ಲ, ತೋರ್ಸಾಕತ್ತೀನಿ ನೋಡ್ರಿ. ಸೊ ಎಷ್ಟು ಸರಳವಾಗಿ ಬೀಳ್ತಾವೆ ಚಕ್ಲಿ. ನೀವು ಚಕ್ಲಿ ಮಾಡುವಾಗ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ನೀವು ನಾದ್ಕೊಂಡ್ರೆ ಅಂತಂದ್ರೆ ನೀವು ಹೇಳ್ದಂಗೆ ಕೇಳ್ತೈತೆ ನೋಡ್ರಿ ಚಕ್ಲಿ. ಸೊ ಆ ಗಟ್ಟಿ ಹಂಗಿತ್ತಂದ್ರೆ ಆ ಮುಳ್ಳು ಸ್ಟ್ರಕ್ಚರ್ ಏನಿರುತ್ತಲ್ಲ ಚಕ್ಲಿದು ಅದು ನೀಟಾಗಿ ಕಾಣಿಸುತ್ತೆ. ಸೊ ನೀವು ಕರೆದಿದ್ದು ಆದಮೇಲೂ ಕೂಡ ಅದೇ ರೀತಿ ಇರುತ್ತೆ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಚಕ್ಲಿ ಬೀಳತ್ತ, ಒಂದು ಸ್ವಲ್ಪನೂ ಕಟ್ ಆಗಂಗಿಲ್ಲ. ಹಾಗೆ ಮಾತ್ರ ನಾ ತೋರಿಸ್ತಂಥ ಅಳತಿ ಒಳಗೆ ನೀವು ಈಸಿಯಾಗಿ ನೀವು ಚಕ್ಲಿನ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ನಿಮ್ಗೆ ಯಾವಾಗ ಬೇಕಾವಾಗ ಮಾಡ್ಕೋಬೋದು. ಮತ್ತೇನು ರೀ ಸಾಲು ಹಬ್ಬಗಳು ಸ್ಟಾರ್ಟ್ ಆತು, ಪಂಚಮಿ ನಾಗರ ಪಂಚಮಿ ಬಂತು. ಸೊ ಹಂಗೆ ಗಣಪತಿ ಹಬ್ಬ, ದೀಪಾವಳಿ ಹಂಗೆ ಸ್ಟಾರ್ಟ ಇರ್ತಾವೆ ನಮ್ಮ ಹಬ್ಬಗಳು. ಸೊ ಹೆಣ್ಮಕ್ಳಿಗಂತೂ ತಪ್ಪಿದ್ದೆಲ್ಲ ಕೆಲಸ ಮಾಡೋದು. ಸೊ ಹಂಗೆ ಈ ಹೆಣ್ಮಕ್ಳು ಈ ಚಕ್ಲಿ ಮಾಡೋದು ಭಾಳ ಕಷ್ಟ ಅಂತ ಅನ್ನಕತ್ತಿದ್ರೆ ಸೊ ನನ್ನ ವೀಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಚಕ್ಲಿನ ಮಾಡ್ಕೋಬೋದು. ಮುಂದಿನ ಹಿಂದೆ ವಿಡಿಯೋಗಳೊಳಗೂ ನಾನು ರವೆ ಚಕ್ಲಿನೂ ಮಾಡಿ ತೋರಿಸೀನಿ. ಹಂಗೆ ಅಕ್ಕಿ ಚಕ್ಲಿನೂ ಮಾಡಿ ಹಿಟ್ಟನ್ನು ಮಿಲ್ಲಿಗೆ ಹಾಕಿಸ್ಬಿಟ್ಟು ಅದನ್ನು ಯಾವ ರೀತಿ ಹೆಂಗೆ ಮಾಡ್ಕೋತಾರಂತ ಅದನ್ನು ಕೂಡ ನಾನು ತೋರಿಸೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಯಾವ ರೀತಿ ರೆಸಿಪಿ ಬೇಕು ನೋಡಿರಿ. ಸೊ
ಹೋಗಿ ನೋಡ್ಬೋದು. ಹಂಗೆ ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿರಿ. ಸೊ ಇವಾಗ ಎಣ್ಣೆ ಕಾದಿತ್ತು, ಎಣ್ಣೆ ಒಳಗೆ ಈ ರೀತಿ ಒಂದೊಂದು ಚಕ್ಲಿನ ಹಿಂಗೆ ನೀವು ಕೈಲಿಂದ ಬಿಡೋಕ್ಕಾಗಂಗಿಲ್ಲ, ಕೈಲಿಂದ ಎತ್ತಿದ್ರೆ ಕಟ್ ಆಗಿಬಿಡ್ತೈತಿ. ಅಂದ್ರೆ ಈ ರೀತಿ ನಾ ತೋರಿಸಿದಂಥದ್ದು ಸೌಟ್ ಒಳಗೆ ಹಿಂಗೆ ಚಮಚೆ ಒಳಗೆ ಹಿಂಗೆ ಆರಾಮ್ ಈಸಿಯಾಗಿ ತೊಗೊಂಡು ನೀವು ಎಣ್ಣೆ ಒಳಗೆ ಹಾಕ್ಕೋಬೋದು ನೋಡಿರಿ. ಇವಾಗ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಚೆನ್ನಾಗಿ ಗುಳ್ಳಿಗಳು ಬರ್ತಿರ್ತಾವೆ. ಅದು ತಳ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಬೆಂತಂದ್ರೆ ಒಂದು ಭಾಗ. ಸೊ ಆವಾಗ ಮೇಲ್ಗಡೆ ಗುಳ್ಳೆಣ್ಣೆ ಜೋರಾಗಿ ಬರ್ತಿರ್ತಾವೆ ನೋಡಿರಿ. ಸೊ ಅವೆಲ್ಲನೂ ಸ್ವಲ್ಪ ತಣ್ಣಗಾಗ್ತೈತಿ. ಸೊ ನೋಡಾತಿರಲ್ಲ ಇವಾಗ ಆಗಲಿಕ್ಕಿಂತ ಮ್ಯಾಗ ಎಷ್ಟು ಗುಳ್ಳಿ ಕುದಿಯಾಕತ್ತಿತ್ತು ಮೇಲ್ಗಡೆ. ಸೊ ಇವಾಗ ಅದೆಲ್ಲನೂ ಕಡಿಮೆ ಆಗೈತಲ್ಲ, ಅಂದ್ರೆ ಚಕ್ಲಿ ಒಂದು ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದೈತಿ. ಸೊ ಹಾಗಾಗಿ ಸೊ ನೋಡಿರಿ ಇವಾಗ ನೋಡಿರಿ ಒಂದು ಕಡೆ ಹೊಳಸು ಹಾಕ್ಕೊಳತ್ತೀನಿ. ಹೊಳಸು ಹಾಕ್ಕೊಂಡ್ಬಿಟ್ಟು ನಾವು ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಟು ಕರ್ಕೊಳಕತ್ತೀನಿ. ಭಾಳ ಲೋ ಫ್ಲೇಮ್ ಒಳಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಈ ಎಣ್ಣೆ ಭಾಳ ಚಕ್ಲಿ ಹೀರ್ಕೊಂಡ್ಬಿಡ್ತತಿ. ಸೊ ಕರಿದನ್ನ ನೀವು ಯಾವಾಗಲೂ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಕರಿಬೇಕಾಗತ್ತೆ ನೋಡಿರಿ. ಸೊ ಇವಾಗ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಸಿದ್ಬಿಟ್ಟು ಇವಾಗ ಈ ಚಕ್ಲಿನ ತಗೊಳ್ತೀನಂತ ಎರಡೂ ಸೈಡಿಂದ ಚಂದ ಕರ್ಕೊಂಡ್ಬಿಟ್ವಿ ಅಂತಂದ್ರೆ ಸೊ ಚಕ್ಲಿ ನೋಡಿರಿ ಎಷ್ಟು ಪಳ್ಳಾಗಿ ಬರ್ತಾವು ಚಕ್ಲಿ. ಇನ್ನೊಂದು ಕೂಡ ನಿಮಗೆ ಹಾಕಿ ತೋರಿಸ್ತೆ ಅಂತ ಈ ರೀತಿ ಸೌಟ್ ಒಳಗೆ ತೊಗೊಂಡು ಹಿಂಗೆ ಹಾಕ್ಕೋಬೋದು ನೋಡಿರಿ. ಸೊ ನೋಡಿರಿ ಎಷ್ಟು ಸರಳವಾಗಿ ಚಮಚಕ್ಕಂತರೂ ಅಂಟ್ಕೊಳ್ಳೋಂಗಿಲ್ಲ, ಅಷ್ಟು ಈಸಿಯಾಗಿ ಚಕ್ಲಿ ಬೀಳ್ತಾವು ಎಣ್ಣೆ ಒಳಗೆ. ಸೊ ನಾ ತೋರಿಸ್ತಂಥದ್ದು ಹಿಂಗೆ ನಿಮ್ಗೆ ಇನ್ನೂ ಈಸಿ ಆಗಲಿ ಅಂತಂದು ಇನ್ನೂ ಕೂಡ ಇನ್ನೊಂದು ಟಿಪ್ಸನ್ನು ಕೂಡ ನಿಮ್ಗೆ ಹೇಳ್ತೀನಂತ. ಸೊ ಚಕ್ಲಿನ ನೀವು ಹಿಂಗೆ ಪ್ಲೇಟ್ ಒಳಗೆ ಹಾಕ್ಕೊಂಡು ತಕ್ಕೊಳಕ್ಕೆ ಬರೋಂಗಿಲ್ಲ ಅಂದರೆ ಇದೇ ರೀತಿ ಹಿಂಗೆ ಸೌಟ್ ಮೇಲೆ ನೀವು ಹಿಂಗೆ ಈಸಿಯಾಗಿ ಹಿಂಗೆ ಹಾಕ್ಕೋಬೋದು ನೋಡಿರಿ. ಹಾಕ್ಕೊಂಡ್ಬಿಟ್ಟು ಹಿಂಗೆ ಡೈರೆಕ್ಟ್ ಹಿಂಗೆ ಎಣ್ಣೆ ಒಳಗೆ ಹಿಂಗೆ ಬಿಟ್ಟು ಬಿಡ್ಬೋದು. ನಿಮ್ಗೆ ಪ್ಲೇಟ್ ಒಳಗೆ ಹಾಕಿ ಹಿಂಗೆ ತೊಗೊಳಕ್ಕೆ ಆಗಾಕತ್ತಿಲ್ಲ ಅಂತಂದ್ರೆ ಈ ರೀತಿ ಹಿಂಗೆ ಹಾಕ್ಕೊಂಡು ಒಬ್ಬರೇ ಮಾಡ್ಕೋಬೋದು ನೋಡಿರಿ. ಏನೊಂದು ಇಬ್ಬರು ಬೇಕು ಹೆಲ್ಪಿಗೆ ಅಂತ ಅನ್ನೋಂಗಿಲ್ಲ. ಸೊ ನಿಮ್ಗೇನಾದ್ರು ಜಾಸ್ತಿ ಇದ್ದರೆ ಹೆಲ್ಪ್ ತೊಗೋಬೋದು. ಸೊ ನೋಡಿರಿ ಈ ರೀತಿ ಆರಾಮಾಗಿ ಎಣ್ಣೆ ಒಳಗೆ ಕರೆದು ಹಿಂಗೆ ತಕ್ಕೊಂಡ್ವಿ ಅಂತಂದ್ರೆ ಮುಳ್ಳಾಗಿ ಕಾಣಿಸಕ್ಕಂತಹ ಅಕ್ಕಿ ಚಕ್ಲಿ. ಸೊ ಅಗದಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂತ ಒಂದು 10 ನಿಮಿಷದೊಳಗೆ ನೀವು ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಚಕ್ಲಿ ಮಾಡ್ಕೋಬೋದು ನೋಡಿರಿ. ಸೊ ನೋಡಿರಿ ಒಂದು ಜಾಳಿಗೆ ನಾನು ಅಷ್ಟೊಂದು ತೆಗೆದು ಹಾಕ್ಕೊಂಡಿದ್ದೆ. ಸೊ ಎಣ್ಣೆ ಬಸಿತು ಅಂತಂದ್ರೆ ಈ ಕಡೆ ಒಂದು ಪಾದ್ರೊಳಗೆ ಹಾಕ್ಕೊಳಕತ್ತೀನಿ. ಸೊ ಎಣ್ಣೆನೂ ಜಾಸ್ತಿನೂ ಹೀರ್ಕೊಂಡಿಲ್ಲ, ಚಕ್ಲಿ ಮಾತ್ರ ಭಾಳ ಅಂದ್ರೆ ಭಾಳ ಪಳ್ಳದವು. ಕರುಮ್ ಸೌಂಡ್ ಬರ್ತಾವೆ ನೋಡಿರಿ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದೈತಿ. ಸೊ ಇನ್ಸ್ಟಂಟಾಗಿ ನಾನು ನಿಮಗೆ ಇವತ್ತಿನ ದಿನ ಅಕ್ಕಿ ಚಕ್ಲಿನ ಮಾಡಿ ತೋರಿಸೀನಿ. ಸೊ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ಕೊಳತ್ತೆ ನೋಡಿರಿ. ಸೊ ಎಷ್ಟು ಸಖತ್ತಾಗಿ ಬಂದ ನೋಡಿರಿ ಚಕ್ಲಿ. ಹಂಗೆ ಮಾತ್ರ ಟೇಸ್ಟು ಮಾತ್ರ ಭಾಳ ಚೆನ್ನಾಗೈತಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಮನ್ಯಾಗ ಈ ರೀತಿಯ ಇನ್ಸ್ಟಂಟ್ ಆಗಿರ್ತಕ್ಕಂಥ ನಾ ತೋರಿಸಿದಂಥ ರೆಸಿಪಿ ಒಳಗೆ ಅಕ್ಕಿ ಚಕ್ಲಿ ಮಾಡಿರಿ. ಎಷ್ಟು ಪಳ್ಳಾಗ್ಯಾವ ಅಂತ ನೋಡ್ರಿ. ಈಗ ಸೌಂಡ್ ಹೆಂಗೆ ಬರತ್ತೆ ನೋಡ್ರಿ. ಹಂಗೆ ಮುಟ್ಟಿದ್ರೆ ಸಾಕು ಹೊಡಿತಾವು. ಹಂಗೆ ಚಕ್ಲಿ ಮತ್ತು ಟೇಸ್ಟ್ ಮಾತ್ರ ಬಾಯಲ್ಲಿ ಮಾತ್ರ ಕುರುಮ್ ಸೌಂಡ್ ಬರ್ತೈತೆ ನೋಡ್ರಿ. ಈಗ ನಿಮ್ಗೆ ಒಂದು ಚಕ್ಲಿ ತಿಂದು ತೋರಿಸ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಹೆಂಗೆ ಚಕ್ಲಿ ಸೌಂಡ್ ಬರಾಕತ್ತೈತಂತ. ಸೊ ಅಷ್ಟು ಪಳ್ಳಾಗಿ ಬಂದವು ಚಕ್ಲಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಮನೆ ಒಳಗೆ ನೀವು ಈ ರೀತಿ ಇನ್ಸ್ಟಂಟ್ ಚಕ್ಲಿನ ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.